ಶಾಸಕರ ನಾಡು ಮಂಡ್ಯದಲ್ಲಿ ಇಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ವಿ ಸೋಮಣ್ಣ ಅವರ ಅಬ್ಬರ ಕಂಡುಬಂತು. ಮಂಡ್ಯ ಜಿಲ್ಲೆಯ ರೈಲ್ವೆ ಕಾಮಗಾರಿಗಳ ಕುರಿತು ಖುದ್ದು ಫೀಲ್ಡ್ಗಿಳಿದ ಸಚಿವರು ರೈಲಿನಲ್ಲಿಯ ಅಧಿಕಾರಿಗಳ ಜೊತೆ ಹೈ ವೋಲ್ಟೇಜ್ ಸಭೆ ನಡೆಸಿದ್ದಾರೆ. ಒಂದೆಡೆ ಅಭಿವೃದ್ಧಿಯ ಮಂತ್ರ, ಇನ್ನೊಂದೆಡೆ ಅಭಿಮಾನಿಗಳ ಜೈಕಾರ. ಹಾಗಾದ್ರೆ ಹೇಗಿತ್ತು ಗೊತ್ತಾ? ಇಂದಿನ ಸಚಿವರ ಭೇಟಿ ಇಲ್ಲಿದೆ ವರದಿ. ರಾಜ್ಯ ರಾಜಕಾರಣದಲ್ಲಿ ದಳಪತಿ ಹವಾ ಸ್ವಲ್ಪವೂ ಕಡಿಮೆಯಾಗಿಲ್ಲ ಅನ್ನೋದಕ್ಕೆ ಮಂಡ್ಯ ರೈಲ್ವೆ ನಿಲ್ದಾಣವೇ ಸಾಕ್ಷಿಯಾಯಿತು. ಕೇಂದ್ರ ಸಚಿವರಾದ ಮೇಲೆ ಮೊದಲ ಬಾರಿಗೆ ರೈಲ್ವೆ ಕಾಮಗಾರಿ ಪರಿಶೀಲನೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದಿದ್ರು. ಇದೇ ವೇಳೆ ಸಚಿವ ವಿ ಸೋಮಣ್ಣ ಅವರು ಸಾಥ್ ಕೊಟ್ಟರು. ಮದ್ದೂರು, ಪಾಂಡವಪುರ ಹಾಗೂ ಶ್ರೀರಂಗಪಟ್ಟಣ ನಡುವೆ ರೈಲು ಮಾರ್ಗವನ್ನ ಸಚಿವರು ಜಂಟಿಯಾಗಿ ಪರಿಶೀಲನೆ ಮಾಡಿದ್ರು. ಕೇವಲ ನಿಲ್ದಾಣಕ್ಕೆ ಸೀಮಿತವಾಗದ ಸಚಿವರು ಚಲಿಸುವ ರೈಲಿನಲ್ಲಿ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದರು. ಕಾಮಗಾರಿ ವಿಳಂಬಕ್ಕೆ ಕಾರಣ ಏನು, ಸಾರ್ವಜನಿಕರ ಬೇಡಿಕೆಗಳು ಏನು ಎಂಬ ಬಗ್ಗೆ ರೈಲ್ವೆ ಉನ್ನತ ಅಧಿಕಾರಿಗಳಿಂದ ಮಾಹಿತಿ ಪಡೆಕೊಂಡರು. ಇದೇ ವೇಳೆ ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಅವರು ಸಚಿವರಿಗೆ ಸಾಥ್ ಕೊಟ್ಟರು. ರೈಲ್ವೆ ನಿಲ್ದಾಣದಲ್ಲಿ ಸೇರಿದ್ದ ನೂರಾರು ಜನರಿಂದ ಅಹವಾಲುಗಳನ್ನ ಸ್ವೀಕಾರ ಮಾಡಿದ ಎಚ್.ಡಿ.ಕೆ ಸ್ಥಳದಲ್ಲೇ ಜನರ ಸಮಸ್ಯೆಯನ್ನ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟರು. ಇನ್ನು ಸಚಿವರ ಭೇಟಿ ವೇಳೆ ಅಭಿಮಾನಿಗಳ ಸಂಭ್ರಮ ಸಡಗರ ಮುಗಿಲು ಮುಟ್ಟಿತ್ತು. ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ನೋಡೋದಕ್ಕೆ ಜನ ಮುಗಿಬಿದ್ರು. ರೈಲ್ವೆ ನಿಲ್ದಾಣದ ತುಂಬೆಲ್ಲ ಜೈಕಾರ ಮೊಳಗಿತು. ನೆಚ್ಚಿನ ನಾಯಕನನ್ನ ಸನ್ಮಾನ ಮಾಡೋದಕ್ಕೆ ಕಾರ್ಯಕರ್ತ ನಡುವೆ ನೌಕಾಟ, ತಳ್ಳಾಟ ನಡೆಯಿತು. ಪರಿಸ್ಥಿತಿ ಕೈ ಮೀರದಂತೆ ನೋಡಿಕೊಳ್ಳೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಮಂಡ್ಯದ ಮಣ್ಣಿನ ಮಗನಿಗೆ ಸಿಕ್ಕ ಈ ಅದ್ದೂರಿ ಸ್ವಾಗತ ರಾಜ್ಯದಲ್ಲಿ ಕುಮಾರಸ್ವಾಮಿಯವರ ಪ್ರಭಾವ ಎಳ್ಳಷ್ಟು ಕುಗ್ಗಿಲ್ಲ ಅನ್ನೋದನ್ನ ಸಾಬೀತುಪಡಿಸಿತು. ಒಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ರೈಲ್ವೆ ಸಮಸ್ಯೆಗಳಿಗೆ ಈ ಭೇಟಿ ಮುಕ್ತಿ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅಭಿವೃದ್ಧಿ ಮತ್ತು ಜನಪ್ರಿಯತೆ ಈ ಎರಡನ್ನೂ ಸರಿದೂಗಿಸ್ತಾ ಸಾಗುತ್ತಿರುವ ದಳಪತಿಯ ಈ ನಡೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.